ಸದಾ ನಿಮ್ಮೊಂದಿಗೆ ಕನಸು ಅರಳಿ ನಿಜಕ್ಕೂ ನನಸಾಗುವ ಘಳಿಗೆ ಬಂಧುಗಳೇ ನಮಸ್ಕಾರ. ಸ್ವಾಗತ ಸುಸ್ವಾಗತ ಸದಾ ನಿಮ್ಮೊಂದಿಗೆ. ಎಲ್ಲ ಫ್ರೆಂಡ್ಶಿಪ್ಪು ಬಂಧುತ್ವ ಎಲ್ಲ ಯಾವಾಗಲೂ ಎಲ್ಲಿಂದ ಶುರು ಆಗುತ್ತೆ? ಸದಾ ನಿನ್ನ ಜೊತೆಲೇ ಇರ್ತೀವಿ. ಯಾರು ನಮ್ಮ ಜೊತೆಲಿ ಸದಾ ಇರೋದಿಲ್ಲ ರೀ. ಪ್ರಾಮಿಸ್ ಮಾಡ್ಕೊಂಡು ಬರೋರು ಯಾರು ಇರೋದಿಲ್ಲ. ಅವ್ರವ್ರು ಬರ್ತಾರೆ, ಅವ್ರವ್ರ ಕೆಲಸ ಮುಗಿಸ್ಕೊಂಡು ಹೋಗ್ತಾರೆ. ಅವ್ರು ಬರುವಾಗ ಎಷ್ಟು ಸಂತೋಷ ಇರುತ್ತೋ, ಅವ್ರ ಜೊತೆಲಿ ಕೆಲಸ ಮಾಡೋವಾಗ ಎಷ್ಟು ಸಂತೋಷ ಇರುತ್ತೋ, ಹೋಗೋವಾಗ್ಲೂ ಸಂತೋಷವಾಗಿ ಕಳಿಸ್ಕೊಡ್ಬೇಕು ಅನ್ನೋದು ದೊಡ್ಡವ್ರು ಹೇಳೋದು. ಬಟ್ ಇಂಥ ಗೆಳೆಯನ್ನ ನಾವೆಲ್ಲ ಒಟ್ಟಿಗೆ ಇದೇ ಇಂಡಸ್ಟ್ರಿಯಲ್ಲಿ ಬೆಳೆದಿರೋರು, ತುಂಬಾ ಒಳ್ಳೆ ವ್ಯಕ್ತಿ, ಅಂಥವ್ರನ್ನ ಸಂತೋಷವಾಗಿ ಕಳಿಸ್ಕೊಡಕ್ ಆಗ್ತಾ ಇಲ್ಲ. ಆಯ್ತು, ಹೋದ್ರು, ಖುಷಿ ಬಾಳಿದ್ರು, ಹೊರಟೋದ್ರು. ಅವ್ರ ಫ್ಯಾಮ್ಲಿಗೆ, ಅವ್ರ ಮಿಸ್ಸಸ್ಗೆ, ಅವ್ರ ಮಗನಿಗೆ, ಹೊಡಹುಟ್ಟಿದವ್ರಿಗೆಲ್ಲ ನೆಮ್ಮದಿ ಕೊಡ್ಬೇಕು ದೇವ್ರು ಅಂತ ಬೇಡ್ಕೋತಾ ಇದ್ದೀನಿ. ಅಂಬರೀಷ್ ಅವ್ರ ಬಗ್ಗೆ ಸ್ಪೆಷಲ್ ಹೇಳ್ಬೇಕಾದ್ರೆ, ಒಬ್ಬ ವ್ಯಕ್ತಿ ಯಾರಾಗಿದ್ರಿ, ಹೆಣ್ಣಾಗಿರ್ಲಿ ಗಂಡಾಗಿರ್ಲಿ, ಅವರು 50% ಚೆನ್ನಾಗಿರ್ತಾರೆ ಒಳ್ಳೆಯವರು ಅಂತ 50 ಜನ ಹೇಳ್ತಾರೆ. ಪೂರ್ತಿ ಒಳ್ಳೆಯವರು ಅಂತ ಎಲ್ಲಾರು ಹೇಳೋದಿಲ್ಲ. ಅದೇನ್ರಿ ಅಷ್ಟೊಂದು ಅದೃಷ್ಟ ಈತನಿಗೆ? ಯಾವತ್ತು ಯಾರು ನಾವೆಲ್ಲ ಫ್ರೆಂಡ್ಸು ಕೋಪ ಮಾಡ್ಕೊಂಡಿದೀವಿ, ಗಲಾಟೆ ಮಾಡ್ಕೊಂಡಿದೀವಿ, ಎಲ್ಲ ಮಾಡ್ತೀವಿ. ಒಂದೊಂದು ಅನುಭವಗಳು ಅವ್ರ ಜೊತೆಗೆ ಆಕ್ಟ್ ಮಾಡಿದ್ ಸಿನಿಮಾ ಮಲಯಾಳಂ ಮಾಡಿದೀವಿ, ಎಲ್ಲ ಮಾಡಿದ್ವಿ. ಆವಾಗಿದ್ದೆಲ್ಲ ನೆನೆಸ್ಕೊಂಡ್ರೆ ಖುಷಿನೇ ಇರುತ್ತೆ. ಆ ತರ ಇರ್ಬೇಕು. ಒಂದು ಗೆಳೆಯ ಅಂದ್ರೆ, ಒಂದು ಫ್ರೆಂಡ್ಶಿಪ್ ಅಂದ್ರೆ, ಒಂದು ಆರ್ಟಿಸ್ಟ್ ಅಂದ್ರು, ಒಂದು ಮನುಷ್ಯ ಅಂದ್ರು ಈ ಭೂಮಿ ಬಿಟ್ಟು ಹೋಗೋವಾಗ ಅವ್ರ ಬಗ್ಗೆ ನೆನ್ಸ್ಕೊಂಡ್ರೆ ಒಳ್ಳೆ ನೆನಪುಗಳಿರ್ಬೇಕು. ಸವಿ ನೆನಪುಗಳನ್ನ ಬಿಟ್ಟು ಹೋಗ್ಬಿಟ್ಟ ಅಮ್ಮಿ. ಲವ್ ಯು ಅಮ್ಮಿ. ಒಬ್ಬೊಬ್ಬರ ಆರ್ಟಿಸ್ಟ್ಗಳು ಬಿಟ್ಟು ಹೋಗೋವಾಗ್ಲೂ ಹೇಳ್ಕೊಡೋದೇನು, ರಾಜ್ಕುಮಾರ್ ಸರ್ ಆಗಿರ್ಲಿ, ವಿಷ್ಣು ಆಗಿರ್ಲಿ, ಅಂಬರೀಷ್ ಆಗಿರ್ಲಿ, ಕೆಲ್ಸದ ಮೇಲೆ ಧ್ಯಾನ ಇತ್ತು ಅವ್ರಿಗೆ, ಸಿನ್ಸಿರಿಟಿ ಇತ್ತು, ಜನಗಳ ಮೇಲೆ ನಂಬಿಕೆ ಇತ್ತು, ನನ್ನನ್ನು ಇವ್ರು ಕಾಪಾಡ್ತಾರೆ ಅಂತ. ಜನಗಳಿಗೂ ಅವ್ರ ಮೇಲೆ ನಂಬಿಕೆ ಇತ್ತು, ಇವ್ರು ಒಳ್ಳೆ ಆರ್ಟಿಸ್ಟ್ಗಳು, ನಮ್ಗೆ ಏನ್ ಬೇಕೋ ಅದನ್ನ ಕೊಡ್ತಾರೆ ಅಂತ. ಆ ನಂಬಿಕೆನ ನಾವು ಕಳ್ಕೋಬಾರ್ದು. ಆ ನಂಬಿಕೆ ಮೇಲೆ ಆಧಾರ ಪಟ್ಟಿದ್ದೆ ಸದಾ ನಿಮ್ಮೊಂದಿಗೆ ನಿಮ್ಮ ಶೋ. ಎಲ್ಲರ ಜೀವನ ನೋಡಿದ್ರೆ ಏನೋ ಒಂದು ರಾಮಾಯಣ ಇರುತ್ತೆ. ನನ್ನ ಜೀವನದಲ್ಲಿ ಇದು ನಡೀತು, ನಾನು ಅದರಿಂದ ಇಲ್ಲಿಗೆ ಬಂದಿದ್ದೀನಿ ಅಂತ. ನಮ್ಮ ರಂಗಾಯಣ ರಘು ಅಂತ ಒಬ್ಬ ದೊಡ್ಡ ಆರ್ಟಿಸ್ಟ್. ಅವ್ರು ಯಾಕೆ ದೊಡ್ಡ ಆರ್ಟಿಸ್ಟ್ ಅಂತೀನಿ ಗೊತ್ತಾ? ಒಂದೇ ಪಿಕ್ಚರ್ ನಾನು ಅವ್ರ ಜೊತೆ ಆಕ್ಟ್ ಮಾಡಿದ್ದು. ಆ ಒಂದ್ ಶಾರ್ಟ್ ಅಲ್ಲಿ ನಾನು ಕಂಡಿಡ್ದೆ, ಈಸ್ ಅ ವಂಡರ್ಫುಲ್ ಆರ್ಟಿಸ್ಟ್. ವರ್ಸಟಾಲಿಟಿ. ದೈ ನೇಮ್ ಇಸ್ ರಂಗಾಯಣ ರಘು. ಪ್ಲೀಸ್, ಯು ಆರ್ ವೆಲ್ಕಮ್ ಮಿಸ್ಟರ್ ರಘು. ನಾನು ಬೀಳ್ತೀನಿ. ಆಶೀರ್ವಾದ ಮಾಡ್ಬೇಕು. ನಾವೆಲ್ಲ ಕಿರಿಯರು, ನೀವು ಹಂಗೆ ಮಾಡಬಾರ್ದು. ನೀವು ಚೆನ್ನಾಗಿರಿ, ಚೆನ್ನಾಗಿ ಆಕ್ಟ್ ಮಾಡಿ ಅಂತ ಆಶೀರ್ವಾದ ಮಾಡಿ. ಅಯ್ಯೋ ಕೂರಿ. ನಮಸ್ತೆ. ಆಮೇಲೆ ನಮ್ಮ ಶೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನ್ ಹೇಳಿ? ಮೊದ್ಲು ನಾನ್ ಚೆನ್ನಾಗಿದ್ದೀನಿ ಅನ್ನೋದೆಲ್ಲ ಆಮೇಲೆ ಹೇಳ್ಬೋದು, ನನಗೆ ಆಮೇಲೆ ಶೋ ಬಗ್ಗೆ ಹೇಳಿ. ಅಲ್ಲ, ನಾನ್ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅನ್ನೋದಕ್ಕೆ ನಾನು ಹೇಳೋದಕ್ಕಿಂತ ಇಡೀ ಕರ್ನಾಟಕ ಜನತೆ ನಿಮ್ಮನ್ನ ಐ ಲವ್ ಯು ಕರ್ನಾಟಕ. ಐ ಲವ್ ಯು. ನಿಮ್ಮನ್ನ ನಟಿಯಾಗಿ ರಂಜಿಸಿದ್ದೀರಾ. ನಿಜವಾಗ್ಲೂ ನೀವು ಈಗೆಲ್ಲಾ ತರದ ಪಾತ್ರಗಳನ್ನು ಮಾಡ್ಕೊಂಡ್ ಬಂದಿದ್ದೀರಾ. ನೀವು ಅಂತಂದ್ರೆ ಎನರ್ಜಿ. ಥ್ಯಾಂಕ್ ಯು. ಸಿನಿಮಾ ಇಂಡಸ್ಟ್ರಿಗೆ ಬಂದಿದ್ರಲ್ಲ, ಮೇಡಮ್, ಡ್ರಾಮಾ ಇಂದ ಸಿನಿಮಾಗೆ ಬಂದಾಗ ಪರವಾಗಿಲ್ಲ, ಸಿನಿಮಾ ಚೆನ್ನಾಗಿದೆ ಅನ್ಕೊಂಡ್ರ, ಇಲ್ಲ ಅಯ್ಯೋ ನಾಟಕನೇ ಬೆಟರ್ ಅನ್ಕೊಂಡ್ರ? ಇಲ್ಲ, ನನ್ಗೆ 10 ವರ್ಷ ಬೇಕಾಯ್ತು. ಯಾಕಂದ್ರೆ 95ಕ್ಕೆ ನಾನು ಪ್ರಾರಂಭ ಆಗಿದ್ದು, 89ಕ್ಕೆ ನಾನು ರಂಗಾಯಣ ಸೇರ್ಕೊಂಡೆ. ಅದು ರಂಗಾಯಣ ರೆಪರ್ಟರಿ ಕಂಪನಿ BV ಕಾರ್ ಅಂತ ಶುರು ಮಾಡಿದ್ದು. ಬಹಳ ದೊಡ್ಡ ಕನಸು ಇಟ್ಕೊಂಡು ಶುರು ಮಾಡಿದ್ರು. 6 ವರ್ಷ ನಮ್ಗೆ ಟ್ರೈನಿಂಗ್ ಆಯ್ತು. ಅಮ್ಮ ಸ್ಟೇಜ್ ಮೇಲೆ? ಹೌದಮ್ಮ, 6 ಇಯರ್ಸ್ ಟ್ರೈನಿಂಗ್ ನಮ್ಗೆ ಮೈಸೂರಲ್ಲಿ ಆಯ್ತು. ಹಾ, ಹೌದು. ಅಂತವರೆಗೂ ನಾವೆಲ್ಲೂ 3 ವರ್ಷದವರೆಗೂ ನಾವೆಲ್ಲೂ ಪಬ್ಲಿಕ್ ಶೋ ಮಾಡ್ಲಿಲ್ಲ. ನಾಟಕ ಅಂದ ಕೂಡಲೇ ನಿಮ್ಗೆ ನಟ ಆದವನು ಏನು ಬರೀ ಆಕ್ಟ್ ಮಾಡೋದು ಅಲ್ಲ ಮೇಡಮ್. ಅವನು ಕಾಸ್ಟ್ಯೂಮ್ಸ್ ಡಿಸೈನ್ ಮಾಡ್ಬೇಕಾಗುತ್ತೆ, ಪ್ರಾಪರ್ಟಿ ಮಾಡ್ಬೇಕು. ಹೌದು ಮೇಡಮ್, ಎಲ್ಲ ಕೆಲಸವನ್ನು ಮಾಡ್ಬೇಕಾಗುತ್ತೆ. ಯಾವತ್ತೂ ಅದನ್ನ ನಾಟಕ ನಟ ಅಂತ ಸಪ್ರೇಟ್ ಮಾಡಲ್ಲ. ಹಂಗಾಗಿ ಅವರು ಸಂಪೂರ್ಣವಾಗಿ ನಾಟಕದ ಸಾಧ್ಯತೆಗಳನ್ನು ಹುಡುಕುವಂತರಾಗ್ಲಿ ಅಂದ್ಬಿಟ್ಟು ಅದಕ್ಕೆ 6 ವರ್ಷ ಟ್ರೈನಿಂಗ್ ತಗೊಂಡ್ರು. ವೆರಿ ಗುಡ್. ಮೇಷ್ಟ್ರು BV ಕಾರ್ ಅಂತ ಯಾವಾಗ್ಲೂ ಹೇಳ್ತಾ ಇದ್ರು, ನಟ ಆದವನು ಎಲ್ಲ ಮಾಧ್ಯಮದಲ್ಲಿ ಕೆಲಸ ಮಾಡೋದು. ಬೀದಿ ನಾಟಕ ಆಗ್ಬೋದು, TV ಸೀರಿಯಲ್ ಆಗ್ಬೋದು, ಸಿನಿಮಾ ಆಗ್ಬೋದು, ನಾಟಕ ಆಗ್ಬೋದು, ಪ್ರದರ್ಶನಕ್ಕೆ ಎಲ್ಲಿ ನಿಮ್ಗೆ ಚಾನ್ಸ್ ಸಿಗುತ್ತೋ, ಅದು ಒಂದು ಆಡ್ ಆಗ್ಬೋದು, ಅಡ್ವರ್ಟೈಸ್ಮೆಂಟ್ ಆಗ್ಬೋದು, ಎಲ್ಲಿ ಸಿಕ್ಕರು ನಾವು ಆಕ್ಟ್ ಮಾಡಿ ಅಂತ. ಆಗ ಎಲ್ಲೋ ಒಂದ್ಸರಿ ನಮ್ಗೆ ಅದು ಸಿಗರಕ್ಕೆ ಶುರು ಆಯ್ತು. ಆಕ್ಟ್ ಮಾಡ್ಬೇಕು, ಎಲ್ಲ ಕಡೆಗೂ ಆಕ್ಟ್ ಮಾಡ್ಬೇಕು. ನಿಮ್ಗೆ ಅವ್ರು ಯಾವಾಗಲೂ ಹೇಳ್ತಾರೆ, ರಂಗಭೂಮಿ ಯಾವಾಗಲೂ ಹಿಂಗೆ
ಹಾರಿಜೆಂಟಲ್ ಆಗಿರುತ್ತೆ ಅಂತ, ಅದು ಕ್ರಮಿಸ್ಬೇಕಾಗತ್ತೆ ನೀವು. ಸಿನಿಮಾ ವರ್ಟಿಕಲ್ ಅಂತ. ಫಸ್ಟ್ ಟೈಮ್ ಈ ತರ ಒಂದು ಕಲಿತಾ ಇದ್ದೀನಿ ಇದನ್ನ. ಅಯ್ಯೋ ಅವ್ರು ನನಗೆ ಹೇಳಿದ್ದು ಮೇಡಮ್, ಹಿಂಗೆ ಎತ್ಕೊಂಡು ಹೋಗ್ಬಿಡುತ್ತೆ ಅಂತ ಸಿನಿಮಾ. ಯಾಕಂದ್ರೆ ನಿಮ್ಗೆ 2.5 ಗಂಟೆ ಸ್ವಿಚ್ ಆನ್ ಮಾಡಿದ್ರೆ ಕೋಟ್ಯಾಂತರ ಜನ ನೋಡ್ಬಿಡ್ತಾರೆ. ಬಟ್ ನಾಟಕ ಹಂಗಲ್ಲ. ನೀವು ಒಂದು ಶೋ ಮಾಡ್ಬೇಕಾದ್ರೆ 300 ಜನ ಬರ್ಬೋದು, 500 ಜನ ಬರ್ಬೋದು. ಈ ಊರಿಗೆ ಆಯ್ತಾ ಮತ್ತೆ ಮುಂದೂರ್ಗೆ ಹೋಗ್ಬೇಕು, ಹಿಂಗೆ ನೋಡಿಸ್ಕೊಂಡೇ ಹೋಗ್ಬೇಕು. ಆಮೇಲೆ ಅದು ನೆನಪು ಮಾತ್ರ, ಇದು ದೃಶ್ಯ, ಇದು ದೃಶ್ಯದ ಸಮೇತವಾಗಿ ನೆನಪಿರುತ್ತೆ. ಅಂಡ್ ಐ ಕಾಂಟ್ಯಾಕ್ಟ್ ಇಲ್ಲ. ಇಲ್ಲ ಮೇಡಮ್, ಇಲ್ಲ. ಸಂಪಾದನೆ ಇರುತ್ತಾ ಅವಾಗ? ಮೇಡಮ್ ಅದು ಗೌರ್ಮೆಂಟು ಮೂಲಕ ಮಾಡಿದ್ದು. ನಮಗೆ ಫಸ್ಟ್ ಇಯರು 800 ರೂಪಾಯಿ ಸ್ಟೈಫಂಡ್ ಕೊಟ್ಟರು, ಸೆಕೆಂಡ್ ಇಯರ್ 900 ರೂಪಾಯಿ, ಥರ್ಡ್ ಇಯರ್ 1000 ರೂಪಾಯಿ ಕೊಟ್ಟರು. ಮತ್ತೆ ಡಬಲ್ ಆಯಿತು ಮೇಡಮ್ 4ನೇ ವರ್ಷಕ್ಕೆ 1600, 1800, 1900. ನಾವು ಸುಮಾರು ದುಡ್ಡೇ ಬೇಡ ಅಂತ ಅನಿಸ್ತಿತ್ತು ಅವಾಗ. ಯಾಕೆಂದರೆ ನೀವು 24 ಗಂಟೆ ಕೆಲಸ ಮಾಡ್ತಿದ್ವಿ, ವಯಸ್ಸು ಚಿಕ್ಕದು. ಸುಮಾರು ನಾವೆಲ್ಲ ರಂಗಾಯಣಕ್ಕೆ ಸೇರಿದಾಗ ನನಗೆ 23 ವರ್ಷ ಏನು. ಹಾಗಾಗಿ ನನಗೆ ದುಡ್ಡು ಯಾಕೆ ಬೇಕು? 24 ಗಂಟೆ ನೀವು ಕೆಲಸ ಮಾಡಬೇಕು ಅಂತಂದರೆ ನಿದ್ದೆ ಮಾಡೋದಕ್ಕೆ ಒಂದು ಸ್ವಲ್ಪ ಟೈಮ್ ಬೇಕು. ಹೌದು. ಅದು ಬಿಟ್ಟರೆ ನಿಮಗೆ ಸದಾ ನಮಗೆ ಅಷ್ಟು ನಮಗೆ ಕೆಲಸ ನಮ್ಮ ತಲೆ ಒಳಗೆ ತುಂಬಿಡ್ತಿದ್ರು ನಮ್ಮ ಗುರುಗಳು ಬಿ ವಿ ಕಾರಂತರು. ಐ ಥಿಂಕ್ ಇಫ್ ಯು ಲವ್ ಸಮಥಿಂಗ್ ಯು ಆರ್ ನಾಟ್ ವರ್ಕಿಂಗ್. ನೀವು ಒಂದನ್ನ ಪ್ರೀತಿ ಮಾಡಿಬಿಟ್ರೆ ಅದು ಕೆಲಸ ಇಲ್ಲ, ಅದು ನಿಮ್ಮ ಜೀವನ. ಹೌದು, ನಿಮ್ಮ ಉಸಿರು ಅಂತ ಬದುಕಾಗಲ್ಲ. ಕಷ್ಟಕಾಲ ಅಂತ ಏನು ಬಂದೇ ಅಲ್ವಾ ನಿಮ್ಗೆ? ಬಂದಿದೆ. ಫಸ್ಟ್ಗೆ ನನಗೆ ಯಾಕಂದ್ರೆ ನಾನು ರೈತ ಕುಟುಂಬದಿಂದ ಬಂದಿರೋದು. ನಾನು ಪಾವಗಡ ಅಂತ ಹಳ್ಳಿ ಅಂತ ಸಣ್ಣ ಒಂದು ಹಳ್ಳಿ, ಆಂಧ್ರ ಬಾರ್ಡರ್ಗೆ 1 ಕಿಲೋಮೀಟರ್ ಅಷ್ಟೇ. ತುಂಬ ಕುಗ್ರಾಮ ನಮ್ಮದು. ಜಾಯಿಂಟ್ ಫ್ಯಾಮಿಲಿ. ನಮ್ದು 9 ಜನ ಅಕ್ಕಂದ್ರು, 6 ಜನ ಅಣ್ಣಂದ್ರು. ನಾನು 2 ವರ್ಷದ ಮಗು ಇದ್ದಾಗ ನನ್ನ ತಾಯಿ ತೀರೋಗ್ತಾರೆ. ನನಗೆ ನನ್ನ ತಾಯಿದ ನೆನಪೇ ಇಲ್ಲ. ಅದಕ್ಕೆ ನಮ್ಮ ಅಮ್ಮ ದೊಡ್ಡಮ್ಮ ಅಂತ ಖ್ಯಾತಮ್ಮ ಅಂತಿದ್ರು. ಅವರು ನನ್ನ ಮತ್ತೆ ಈ ಅಕ್ಕಂದ್ರು 9 ಜನ ಅಕ್ಕಂದ್ರು, ಇವರೆಲ್ಲ ನೋಡ್ಕೊತಿದ್ರು. ಅದಕ್ಕೆ ನಮ್ಮ ತಾಯಿ ಫ್ರೆಂಡ್ ಒಬ್ರು ಕರಿಯಮ್ಮ ತೀರೋದು, ಅಯ್ಯಮ್ಮ ನಮ್ಮ ಅಮ್ಮನ ಹೆಸರಿಲ್ಲ ಹಚ್ಚಿ ಹಾಕ್ಸಿದ್ರು. ನಿಮ್ಮಮ್ಮ ಈರಮ್ಮ ಅಂತ ನಮ್ಮಮ್ಮನ ಹೆಸರು ಹಾಕ್ಸಿದ್ರು. ಹಂಗಾಗಿ ನಮ್ಗೆ ನಮ್ಮ ತಂದೆನೂ ಕೂಡ ನಾವು ಅಪ್ಪ ಅಂತ ನೀವು ಕರಿತಿರ್ಲಿಲ್ಲ. ದೊಡ್ಡಪ್ಪಯ್ಯ ಸಣ್ಣಪ್ಪಯ್ಯ ಅಂತ. ನಮ್ಮ ದೊಡ್ಡಪ್ಪ ಅಂತ ಇದ್ವಿ. ನಮ್ಮ ತಂದೆಗೆ ಚಿಕ್ಕ ಊರವರೆಲ್ಲ ಸಣ್ಣಪ್ಪ ಅಂತ, ನಾವು ಸಣ್ಣಪ್ಪ ಅಂತ ನಾವು ಹಂಗೆ ಕರಿತಾ ಇದ್ವಿ. ನಮ್ಮ ಅಮ್ಮನ ಮಾತ್ರ ನಾವು ನಮ್ಮಮ್ಮ ಅಂತಿದ್ವಿ. ಅವಾಗ ನಮ್ಮ ರೇಗ್ಸೋರು, ನೀನು ಅವ್ರ ಮನೆಗೆ ಅಲ್ವೇ ಇಲ್ಲ, ನೀನು ತೌಡು ಕೊಟ್ಟು ತಗೊಂಡಿದೀವಿ ನಾವು, ನೀನು ಅವ್ರ ಮಗ ಅಲ್ವೇ ಇಲ್ಲ ಅಂತ. ನಮ್ಗೆ ಅವಾಗ ಅಳುವು ಬಂದ್ಬಿಡುದು. ಮತ್ತೆ ನಿಮ್ಮ ಅಮ್ಮ ಯಾರು ಹೇಳಿ ನೋಡೋಣ ಅಂತ ಅನ್ನೋರು. ಅಯ್ಯಮ್ಮನೆ ಅಂತೀನಿ ನಾ, ಖ್ಯಾತಮ್ಮನೆ ಅಂತ. ಅಲ್ಲ ಸುಳ್ಳು, ಬೇಕಾದ್ರೆ ಕೇಳೋದು ಅಂತ. ನಿನ್ನ ಯಾರೋ ಹಿಂಗೆ ಬುಟ್ಟಗೆ ಕಂಬಂದ್ರು ಒಂದ್ ಮೂಟೆ ತೌಡು ಕೊಟ್ಟು ನೀನು ಮೊದಲೆಲ್ಲ ಅವಾಗೆಲ್ಲ ಹೇಳ್ತಾರೆ, ಹಂಗೆ ರೇಗಿಸ್ತಾ ಇದ್ರು. ಹಂಗಾಗಿ ನಮ್ಗೆ ಅದು ಗೊತ್ತೇ ಆಗ್ಲಿಲ್ಲ. ಆಮೇಲೆ ನನ್ಗೆ ಬುದ್ಧಿ ಬಂದ್ಮೇಲೆ ಹೌದು ನಮ್ಮಮ್ಮ ಹಿಂಗೆ ತೀರೋದ್ರು, ನಮ್ಮ ಅಕ್ಕಂದ್ರು ಎಲ್ಲ ಅಷ್ಟು ಚೆನ್ನಾಗಿ ನೋಡ್ಕೊಂಡ್ರು. ಅವಾಗೆಲ್ಲ ಅನ್ಸೋದು ನಮ್ಮ ಹಳ್ಳಿಲಿ, ನಿಮ್ಗೆ ಹಳ್ಳಿ ಆಗಿನ ಹಳ್ಳಿ ಬಹಳ ಸ್ವಚ್ಛ ಅಂದಲ್ಲ ನಿಮ್ಗೆ, ಸಂಪದ್ಭರಿತವಾಗಿತ್ತು. ಎಲ್ಲಿ ಬೇಕಾದ್ರೆ ಆಟ ಆಡ್ಬಿಟ್ಟಿತ್ತು. ಆಮೇಲೆ ಹಸು ಕರು, ಆಮೇಲೆ ಹೊಲದಲ್ಲಿ ಕೆಲಸ. ಹೌದು ಮೇಡಮ್, ಹಸಿರು ಎಲ್ಲಿ ನೋಡಿದ್ರು ಗ್ರೀನ್. ನಮ್ಮ ಸ್ಕೂಲು, ನಮ್ಮ ಮೇಷ್ಟ್ರುಗಳು ಅವರು ತುಂಬಾ ಆತ್ಮೀಯವಾದ ಮೇಷ್ಟ್ರು. ಪುಟ್ಟಪ್ಪ ಮೇಷ್ಟ್ರು ಅಂತ ಒಬ್ರು ಇದ್ರು, ಆಮೇಲೆ ಅಣ್ಣಪ್ಪ ಮೇಷ್ಟ್ರು ಅಂತಿದ್ರು, ನಾಗರಾಜ್ ಮೇಷ್ಟ್ರು ಅಂತಿದ್ರು. ಅವರೆಲ್ಲನೂ ಯಾವಾಗ್ಲೂ ಅಲ್ಲೇ ಬಿದ್ದು ಸಾಯ್ತಾ ಇದ್ವಿ ನಾವು. ಅದು ಏನು ಅವ್ರು ತಿಂದು ನಮಗೆ ಕೊಡ್ತಾ ಇದ್ರು, ಏನು ಬರ್ತಿರ್ಲಿಲ್ಲ ನಮ್ಗೆ. ಅವ್ರಿಗೆ ಸಮಾಧಾನ ಎಷ್ಟೊಂದು ಅಪಾರವಾದ ಸಮಾಧಾನ ಬಿಡ್ಲಿಲ್ಲ. ಬೈದ್ ಆ ಬೈಗಳನ್ನು ಏನೋ ಒಂಥರ ಇರೋದು, ತಿದ್ದಿಸಿ ಗಿದ್ದಿಸಿ ಏನೋ ಮಾಡಿ ನಿಮ್ಮನ್ನ ಬೆಳೆಸಿದ್ದಾರೆ. ಮೇಡಮ್ ಅವರೆಲ್ಲ ಅಕ್ಕಂದ್ರಿಗೆಲ್ಲ ಏನ್ ಮಾಡಿದ್ರಿ? ಅಕ್ಕಂದ್ರೆಲ್ಲರೂ ನಾನ್ ಕೊನೆಯವನು ಮೇಡಮ್. ಅದರಿಂದ ಏನು ಮಾಡಿಲ್ಲ, ಅವರೇ ನನ್ಗೆಲ್ಲ ಮಾಡಿದ್ದಾರೆ. ಅವ್ರ ಮದುವೆಗಿದ್ಬೇಕು ಮಾಡಂಗಿಲ್ಲ. ಈಗ ಬೇಕಾದ್ರೆ ನೀವೇನಾದ್ರೂ ಹೌದು, ಈಗ ಇಲ್ಲ, ಅವ್ರ ಋಣ ನಾನು ತೀರ್ಸಕ್ಕಾಗಲ್ಲ. ಆಗೋದೇ ಇಲ್ಲ, ಆಗಲ್ಲ ಮೇಡಮ್. ನಾವ್ ಒಂದೇ ರೀತಿಯಲ್ಲಿ ನೀವು ತೀರ್ಸಕ್ಕಾಗತ್ತೆ. ಹೇಳಿ ಮೇಡಮ್, ಹೇಳಿ ಮೇಡಮ್. ನೀವೊಂದ್ ತಂಗಿದ್ರೆ ತೀರಿಸ್ತೀರಾ? ಗ್ಯಾರಂಟಿ ತೀರಿಸ್ತೀನಿ ಮೇಡಮ್. ಹೌದಾ? ಇವತ್ತು ಬಂದಿದ್ದಾಳೆ ಮೈತ್ರಿ ಅಂತ ಒಬ್ಳು. ಹೌದಾ? ಗ್ಯಾರಂಟಿ ಮೇಡಮ್. ಅವಳೇ ನಿಮ್ ತಂಗಿ. ಹೌದು ಮೇಡಮ್. ನಿಮ್ ಅಕ್ಕಂದ್ರಿಗೆಲ್ಲ ಮಾಡ್ಬೇಕಾಗಿರೋ ಕೆಲಸನ ಅವ್ರಿಗೆ ಏನು ಉಡುಗೊರೆ ಕೊಡ್ತಿರೋ, ಅವ್ರಿಗೆ ಏನ್ ಮಾಡ್ಬೇಕು ಅನ್ಕೋತಿರೋ ಈ ಮಗಳಿಗೆ ಮಾಡ್ಬಿಡಿ. ಇದಕ್ಕಿಂತ ಇನ್ನೇನು ಕೇಳಲ್ಲ. ನೀವೇನು ಹೇಳ್ತೀರೋ ನಾನು ಮಾಡ್ತೀನಿ. ಅಮ್ಮ ಮೈತ್ರಿ ಬಾಮ್ಮ ಇಲ್ಲಿ. ಆಸೆಯು ನಿಮ್ಮದೆಲ್ಲ, ಬದುಕಿನ ಬಯಕೆಯಲ್ಲ, ಮಂಜೂರು ಇಲ್ಲೇ ಎದುರಲೇ. ನಿಮ್ಮ ಹೆಸರು? ಗೌರಮ್ಮ. ಗೌರಮ್ಮ, ಹೀರಮ್ಮನ್ ತಂಗಿ ಗೌರಮ್ಮ. ಹೌದು, ಗೌರಮ್ಮ. ಆಯ್ತಮ್ಮ. ಮೈತ್ರಿ ನಿಮ್ ತಂಗಿ ಅಷ್ಟೇ. ಏನಮ್ಮ? ಒಂದ್ ನಿಮಿಷ ಅವ್ರ ವೀಟಿ ನೋಡ್ಬಿಡಿ, ಆಮೇಲೆ ವಿ ಕ್ಯಾನ್ ಡಿಸೈಡ್. ನಮಸ್ಕಾರ, ನನ್ನ ಹೆಸರು ಗೌರಮ್ಮ ಅಂತೇಳಿ. ನಾವು ಬಿಟ್ಕೇನಹಳ್ಳಿಲಿ ವಾಸವಾಗಿದ್ದೀವಿ. ಹಾಸನ ಪಕ್ಕ ಬಿಟ್ಕೇನಹಳ್ಳಿ. ನಮ್ಮದು ಹುಟ್ಟಿದವರು ಇದೆಯಾ.
ನನ್ನ ಗಂಡ ಬೆಂಗಳೂರು, ಅಲ್ಲಿಂದ ಕರ್ಕೊಂಡು ಬಂದು ನಮ್ಮ ಚಿಕ್ಕಮ್ಮ ಕರ್ಕೊಂಡು ಬಂದರು. ನಮ್ಮ ಮನೇಲಿ ಹೆಣ್ಮಕ್ಳು ಜಾಸ್ತಿ ಇರೋದ್ರಿಂದ ಕೊಟ್ಟು ಮದುವೆ ಮಾಡಿದರು. ಅವ್ರು ಹೋಟ್ಲು ಕೆಲಸ ಮಾಡ್ತಿದ್ರು. ನನಗೆ 5 ವರ್ಷ ಮಕ್ಕಳಿರಲಿಲ್ಲ. ನನ್ನ ಮಗಳು 5 ವರ್ಷದ ಮೇಲೆ ಹುಟ್ಟಿದ್ಲು. ನನ್ನ ಹೆಸರು ಮೈತ್ರಿ ಅಂತ. ನಾನು ಡಿಗ್ರಿ ಫೈನಲ್ ಇಯರ್ ಓದ್ತಾ ಇದ್ದೀನಿ. ನನಗೆ LLB ಮಾಡಬೇಕಂತ ಆಸೆ ಇದೆ. ಆಮೇಲೆ ಅವಳೊಂದು ಸ್ವಲ್ಪ ದೊಡ್ಡವಳಾದ್ಮೇಲೆ ಸ್ಕೂಲ್ಗೆ ಹಾಕಿ ಶುಂಠಿ ಕೆಲ್ಸಕ್ಕೆ ಹೋಗೋಕ್ಕಾದೆ. ಮನೆ ಕೆಲಸದಲ್ಲಿ ಜಾಸ್ತಿ ದುಡ್ಡು ಸಿಗಲ್ಲ ಅಂತ ಇಲ್ಲಿ ಯಾರಿಗೆ ಹೋಗ್ಬೇಕಾದಾಗ ದುಡ್ಡು ಹತ್ರ ಗುಂಡಿಗೆ ಆಗ್ಬಿಟ್ಟಿತ್ತು. ಎಬ್ರಿಗೆ ಏಟಾಯ್ತು, ಒಬ್ಬೊಮ್ಮಗೆ ತೊಡಿಗೆ ಏಟಾಯಿತು. ಇನ್ನೆಲ್ಲ ನಾರ್ಮಲ್ ಅಗದ್ಬಿಟ್ರು. ನನಗೆ ನೆಗೆಯೋಕ್ಕಾಗಲಿಲ್ಲ. ಡೈವರ್ ಪಕ್ಕ ಕೂತಿದ್ದೆ. ಅವಾಗ 1 ವಾರ ಅಡ್ಮಿಂಟ್ ಆಗಿದ್ದೆ. ಖರ್ಚು ಮಾಡ್ಕೊಂಡು ಅವಾಗ ಹುಷಾರು ಮಾಡ್ಕೊಂಡೆ ಅದನ್ನು ನೋವೆಲ್ಲನೂ. ಅವಾಗೆಲ್ಲ ನಾನು ಆಸ್ಪತ್ರೆಗೆ ಅಡ್ಮಿಂಟ್ ಮಾಡಿದಾಗ ಸಾಲ ಮಾಡಿದೆ. ನನ್ನ ಮಗಳು ಓದಿಸೋಕೆ ಸಾಲ ಮಾಡಿದೆ. ಈಗ ಸದ್ಯಕ್ಕೆ 3 ವರ್ಷದಿಂದ ನಮಗೆ ಜಾಸ್ತಿ ಕಷ್ಟ ಆಗಿತ್ತು. 2 ವರ್ಷದಿಂದ ಪೂರ್ತಿನೇ ಕಷ್ಟ ಆಯಿತು. ಜಾಸ್ತಿ ಕೆಲಸ ಮಾಡೋಕ್ಕಾಯ್ತಿರ್ಲಿಲ್ಲ. ಆಸ್ಪತ್ರೆಗಳಿಗೆ ಡೈಲಿ ಮಾತ್ರೆ ತಗೋಬೇಕು. ನನ್ನ ಮಗಳಿಗೆ ಪೀಚ್ ಕಟ್ಟೋದು, ಅವಳಿಗೆ ಬುಕ್ಕು, ಎಕ್ಸೈಜು, ಅವಳಿಗೆ ಬಸ್ ಪಾಸು, ಪ್ರತಿಯೊಂದು ನಾವು ಕೂಲಿ ತಲೆ ಮೇಲೆ ಆಗಬೇಕು. ನಮ್ಗೆ ಊಟ ತಿಂಡಿನೂ ಕೂಲಿ ತಲೆ ಮೇಲೆ ಇದು ಮಾಡಬೇಕು. ಈಗ ತೀರಾ 6 ತಿಂಗಳಾಗೋಯ್ತು ನಾನು ಕೆಲ್ಸಕ್ಕೆ ಹೋಗಿ. ಏನೇ ಮಾಡಿದ್ರು ಬಗ್ಗೆ ಒಂಚೂರು ಸ್ವಲ್ಪ ಒಂದು 5 ನಿಮಿಷ ಬಗ್ಗಿರು ಸಾಕು ನೋವು ಬರುತ್ತೆ. ಎಷ್ಟು ಮಾತ್ರೆ ತಗೊಂಡ್ರು ನೋವು ಬರುತ್ತೆ. ಅದರಿಂದ ನಾನು ಕೆಲ್ಸಕ್ಕೆ ಹೋಗೋಕ್ಕಾಯ್ತು ಎಲ್ಲ. ಸಾಲದರ್ದು ಹಿಂಸೆ ಜಾಸ್ತಿ ಆಗ್ಬಿಡ್ತು ನನಗೆ. ನನ್ನ ಅಮ್ಮಂಗೆ ತುಂಬ ಸೊಂಟ ನೋವು. ಅವ್ರಿಗೆ ಮೂಳೆ ಸೌದೋಗ್ಬಿಟ್ಟಿದೆ ಅಂತ ಡಾಕ್ಟ್ರ್ ಹತ್ರ ತೋರಿಸಿ ಎಲ್ಲ ಕೇಳಿದ್ಕೆ ಮೆಡಿಸಿನ್ಸ್ ಕೊಟ್ಟರು. ಅಡ್ಮಿಂಟ್ ಆಗಿ ಅಂತಾರೆ. ಅಡ್ಮಿಂಟ್ ಮಾಡಿದರೆ ತಿಂಗಳಗಟ್ಟಲೆ ಇರಬೇಕು ಅಂತಾರೆ. ಆದರೆ ಅವ್ರ ಸೊಂಟ ನೋವು ಹುಷಾರಾಗಬೇಕು ಅಂದರೆ ದುಡ್ಡು ಬೇಕು. ಅವ್ರಿಗೆ ಆಸ್ಪತ್ರೆಗೆ ತೋರಿಸ್ಬೇಕು ಅಂದರೆ ದುಡ್ಡು ಬೇಕು. ನಾನು ಎಲ್ಲಿಂದ ದುಡ್ಡು ತರಬೇಕು ಅಂತ ಗೊತ್ತಾಗ್ತಿಲ್ಲ. ಅವ್ರ ಡಾಕ್ಟ್ರ್ ಅಂತ ರೆಸ್ಟ್ ಆಗಿರಿ, ಡೈಲಿ ಒಂದೊಂದು ಮೊಟ್ಟೆ ತಿನ್ನಿ, ಡೈಲಿ ಒಂದೊಂದು ಲೋಟ ಹಾಲು ಕುಡೀರಿ. ನಮ್ಮಂಥರ ಸಾಧ್ಯನಾ? ಡೈಲಿ ಮೊಟ್ಟೆ ತಿನ್ನೋಕ್ಕೆ ಸಾಧ್ಯನಾ? ಡೈಲಿ ಹಾಲು ಕುಡಿಯೋಷ್ಟು ಸಾಧ್ಯನಾ? ನಮ್ಮಂಥವ್ರಿಗೆ ಅದಲ್ಲ. ನಮ್ಮಂಥವ್ರಿಗೆ ಕಾಯಿಲೆನೇ ಬರಬಾರ್ದು. ನನ್ನ ಮಗಳು ಮದುವೆ ಮಾಡೋ ತಕ್ಕ ನಾನು ಬದುಕಿದ್ರೆ ಸಾಕು. ಆಮೇಲೆ ಬೇಕಾದ್ರೆ ನಾನು ಸತ್ತಾಗ್ಬಿಡ್ಲಿ. ನಾನು ತುಂಬ ಕಷ್ಟದಲ್ಲಿದ್ದೀವಿ. ಒಂದೊಂದು ಟೈಮು ತಿನ್ನೋಕೆ ಇರಲ್ಲ ನಮಗೆ. ನಮ್ಮ ಓನರು ಮನೆಯವರು ಉಳ್ದಿದ್ದು ಪಳ್ದಿತ್ತು ಒಂಚೂರು ಕೊಟ್ಟಿತ್ತು ನಾವು ಜೀವನ ಮಾಡ್ತಾಯಿದ್ದೀವಿ. ನಾನಂದೆ ಓದೋದು ಬಿಟ್ಬಿಡು ಮಗ, ಏನಾರು ಕೆಲ್ಸಕ್ಕೆ ಹೋಗವ, ಸಾಕು ಇಷ್ಟು ಓದಿಸಿರೋದು, ನಮಗೆ ತಿನ್ನೋಕ್ಕಾದ್ರೂ ದುಡ್ಡು ಬೇಡವನೇ ಅಂತ ಅನ್ನೋದಕ್ಕೆ, ಅಮ್ಮ ಇಷ್ಟು ಓದಿ ನಾನು ಏನಮ್ಮ ಪ್ರಯೋಜನ, ಇನ್ನೊಂದು 8 ತಿಂಗಳು ಇರಮ್ಮ, ನಾನು ನಿನ್ನ ಸಾಲ ತೀರಿಸ್ತೀನಿ, ನಾನು ನಿನ್ನ ಸಾಕ್ತೀನಿ, ನಾನು ನಿನ್ನ ಒಳ್ಳೆ ಆಸ್ಪತ್ರೆ ತೋರಿಸ್ತೀನಿ ಅಂತಾಳೆ. ಫೈನಲ್ ಇಯರ್ ಡಿಗ್ರಿ ಇನ್ನೊಂದು 8 ತಿಂಗಳು ಹೋದರೆ ನಾನು ಎಲ್ಲಾದರೂ ಒಳ್ಳೆ ಜಾಬ್ಗೆ ಹೋಗ್ಬೋದು. ಇನ್ನು 8 ತಿಂಗಳು ಕಷ್ಟಪಟ್ಟು ಓದ್ತೀನಿ ಅಮ್ಮ, ಇನ್ನು 8 ತಿಂಗಳು ಇರಮ್ಮ ಅಂತ ಕೇಳ್ಕೊತಿದ್ದೀನಿ. ಆದರೆ ಅವರಿಗೂ ಆಗ್ತಿಲ್ಲ, ತುಂಬ ಸೊಂಟ ನೋವು ಅಂತ ಅಳ್ತಾರೆ, ಜೀವ ಹೋದಂಗಾಗುತ್ತೆ ನಂಗೆ ಅವ್ರ ಕಣ್ಣೀರು ನೋಡ್ತಿದ್ರೆ. ಎಷ್ಟೊಂದು ಕಷ್ಟದಲ್ಲಿದ್ದೀವಿ ನಾವು. ದಯವಿಟ್ಟು ನಮಗೆ ಸಹಾಯ ಮಾಡಿ. ನನ್ನ ಮಗಳು LLB ಮಾಡಬೇಕು ಅಂತಾಳೆ, ಆಸಕ್ತಿ ನನ್ನಲ್ಲಿಲ್ಲ. ಯಾರಾದರೂ ನನ್ನ ಮಗಳಿಗೆ ಸಹಾಯ ಮಾಡಿದರೆ ಅವಳು LLB ಓದಿಸ್ತೀನಿ. ಇಷ್ಟೇ ನಾನು ಕೇಳ್ಕೊಳ್ಳೋದು. ಅವರು ನಿಜವಾಗಲೂ ಪುಣ್ಯವಂತರು ಮೇಡಮ್. ಎಷ್ಟೋ ಜನ ತಪ್ಪಿಸ್ಕೊಂಡು ಬಿಡ್ತಾರೆ ಈ ಪ್ರಪಂಚದಲ್ಲಿ, ಎಲ್ಲೋ ಹೆಂಗೋ ಕಳೆದೋಗ್ತಾರೆ. ಬಟ್ ನಿಮ್ಮ ಪುಣ್ಯ ಎಷ್ಟೋ ಜನಕ್ಕೆ ಹೆಂಗೆಂಗೋ ಕಷ್ಟಗಳಿರ್ತವೆ. ಈಗ ನಾವು ದೇವರಲ್ಲ, ಯಾರೂ ದೇವರಲ್ಲ. ಆದರೆ
ಆ ಬದುಕುವಂಥ ಛಲ, ನಾವು ಬದುಕಬೇಕು, ನಾವು ಇರಬೇಕು ಅನ್ನೋದು, ನಾನು ಓದಬೇಕು, ನಾನು ಮಾಡಬೇಕು ಅನ್ನೋದು, ಅದು ನಾವು ತುಂಬಕ್ಕಾಗಲ್ಲ, ನೀವೇ. ನನಗೂ ನಿಜವಾಗ್ಲೂ ಬ್ಯಾಕ್ ಪೇನ್ ಇದೆ, ನನಗೂ ಸಿಕ್ಕಾಪಟ್ಟೆ ಬ್ಯಾಕ್ ಪೇನ್ ಇದೆ. ಹೆಂಗೋ ಆಗ್ಬಿಡು ಶೂಟಿಂಗ್ ಟೈಮಲ್ಲಿ, ಅದು ಬಿಡಲ್ಲ, ಅದೇನೋ ಮಾಡಿ ಮತ್ತೊಂದು ಫ್ರೆಂಡ್ ಮಾಡ್ಕೊಂಡು ಸರ್ ಮಾಡ್ಕೊತೀನಿ. ನೀವು ನೋಡಿರ್ಬೋದು, ಎಷ್ಟೋ ಈಗ ಕಾಲಿಲ್ದಿರೋರು ಕಾಲು ಹಾಕೊಂಡು ಒಲಿಂಪಿಕ್ಸ್ಗೆ ಹೋಗ್ತಾರೆ, ನಿಮ್ಗೆ ಗೊತ್ತಿರ್ಬೋದು, ಕಾಲಿಲ್ದಿರೋರು. ಆಮೇಲಿಂದ ಪೂರ್ತಿ ಕಾಲು ಕೈ ಏನಿಲ್ದಿರೋರು ಬರೀ ಇದ್ರ ಮೂಲಕ ಬಾಯಲ್ಲಿ ಇಟ್ಕೊಂಡು ಬರೆಯೋದು. ಏನು ಬದುಕಬೇಕು ಅನ್ನೋದು ಒಂದು ಛಲ ಅಷ್ಟೇ. ನಿಮ್ಮ ಮಗಳು ಓದಿ ಏನು ಸಮಸ್ಯೆ ಆಗಲ್ಲ, ನಾವು ಯಾರು ದೇವರಲ್ಲ. ಆಮೇಲೆ ಏನು ಮಾಡ್ಬೋದು ನಾವು, ಏನೊಂದು ಅಳಿಲು ಸೇವೆ ಅಂತಾರಲ್ಲ, ಒಂದು ಸಮುದ್ರಕ್ಕೆ ಸೇತುವೆ ಕಟ್ಟಕ್ಕೆ ಒಂದೇನು ಮರಳಾಗ್ತಾರಲ್ಲ, ಹಾಗೆ ನೀವು ನಮಗೊಂದಿಷ್ಟೇ ಕಿಂಚಿತ್ ನಾವು ಸಹಾಯ ಮಾಡ್ಬೋದು. ಅದಕ್ಕಿಂತ ಹೆಚ್ಚಿನ ಎಷ್ಟಾಗುತ್ತೋ ಅಷ್ಟು ಮಾಡಿ. ಹೌದು ಮೇಡಮ್, ನಿಜವಾಗ್ಲೂ ಹಿಡ್ಕೊಂಡು ಬಂದ್ಬಿಡಿ. ಹೌದು ಮೇಡಮ್, ನೀರಲ್ಲಿ ನೀವು ಮುಳುಗೋಗ್ತಾ ಇದ್ದೀರಾ, ಹೌದು. ಒಂದ್ ಚಿಕ್ಕ ಕಡ್ಡಿ ಅಷ್ಟೇ ಹಿಡ್ಕೊಂಡು ಮೇಲ್ ಬರ್ಬೇಕು. ಅದು ನಿಮ್ಮ ಜಾಣ್ತನ. ಏನ್ ಮೈತ್ರಿ, ಈಗ ನಿನಗೆ ಸಾಲ ತೀರ್ಸ್ಬೇಕು, ಆಮೇಲೆ ಓದ್ಬೇಕು. ಈಗ ಏನು ಡಿಗ್ರಿ ಏನ್ ಮಾಡ್ತಿದ್ಯಾ? ಫೈನಲ್ ಇಯರ್ ಫೈನಲ್ ಇಯರ್ ಏನ್ ಕೋರ್ಸ್ ಅದು? ಆರ್ಟ್ಸ್ BA. ಫೈನ್ ಆರ್ಟ್ಸ್ BA ಮಾಡ್ತಿದ್ಯಾ. ಅದನ್ ಮೇಲೆ ಏನ್ ಮಾಡ್ಬೇಕು ನಿಮ್ಗೆ? LLB ಮಾಡ್ತೀನಿ ಅಮ್ಮ. ಪಾರ್ಟ್ ಟೈಮ್ ಜಾಬ್ ಮಾಡ್ತೀನಿ. ಅಮ್ಮಂಗೆ ಆಸ್ಪತ್ರೆ ತೋರಿಸ್ಕೊಂಡು ಸ್ವಲ್ಪ ಸಾಲ ಎಲ್ಲ ತೀರ್ಸ್ಕೊಬಿಟ್ಟು ಪಾರ್ಟ್ ಟೈಮ್ ಜಾಬ್ ಮಾಡ್ಕೊಂಡು LLB ಕಂಪ್ಲೀಟ್ ಮಾಡ್ತೀನಿ. ಈಗ ನಿಮ್ಗೊಂದು ತಂಗಿ ಸಿಗಿದಾಳೆ, ಹೌದು. ಏನ್ ಮಾಡ್ತೀರಾ ಅವಳಿಗೆ? ಹಾ ಮೇಡಮ್, ಈಗ ನಾನು ಯಾವ್ದು ರೈತರಾಗಿದ್ರಿಂದ ನಾನೀಗ ನಿಜವಾಗ್ಲೂ ಆ ಥರದ್ದು ಏನಾದ್ರು, ಈಗ ನಮ್ಮ ಮನೆ ಪಕ್ಕನೇ ಒಂದು ತರಕಾರಿ ಅಂಗಡಿ ಇದೆ. ನಾನು ನಿಜವಾಗ್ಲೂ ನಾನು ರೈತರ ಇವರಂದ್ರೆ ರೈತರ ಕೆಲಸನೇ ಮಾಡಿದ್ದಾರೆ. ಶುಂಠಿ ಬೆಳೆದು ಅಲ್ಲಿ ಕೆಲಸ ಮಾಡಿದ್ದಾರೆ. ಹಂಗಾಗಿ ನಾನು ಈಗ ತರಕಾರಿ ಅದನ್ನ ರೈತರು ಬೆಳೆಯುವಂಥದ್ದು ನನಗೆ, ನಾನು ರೈತನಾದ್ರಿಂದ ಆ ತರಕಾರಿನ ಮಾರ್ಬಿಟ್ಟು ಅದ್ರಲ್ಲಿ ಏನ್ ಬರ್ತದೆ ದುಡ್ಡ ನಾನು ಅವ್ರಿಗೆ ತಂದು ಕೊಟ್ಟು ಹೋಗ್ತೀನಿ. ಆಮೇಲಿಂದ ಅವರು ನೀವೇನ್ ತೀರ್ಮಾನ ಮಾಡ್ತೀರೋ ಮಾಡಿ. ಆಲ್ ದ ಬೆಸ್ಟ್. ಓಕೆ ಮೇಡಮ್. ಬಯಕೆಯೆಲ್ಲ ಮಂಜೂರು ಇಲ್ಲೇ ಎದುರಲೇ, ಭಯವೇ ಬೇಡ, ಜಯವಿದೆ ಮುಂದು. ಹೋಗ್ಬಿಟ್ಟು ಅಲ್ಲ ಹೆಂಗ ಮಾಡ್ಕೊ ಏನ್ ಮಾಡ್ತೀವಿ ಗೊತ್ತಿಲ್ಲ ನಂಗೆ. ಒಂದು 100 ರೂಪಾಯಿ ಇಸ್ಕೊಂಬ ಬೇಗ, ತಕ್ಕೊಂಡು ಹೋಗಿ ಬಿಡ್ಬಾರ್ದು ನಾನು. ಸರಿ, ನಾನು ಒಳ್ಳೆ ಚೇಂಜ್ ಮಾಡ್ಕೊಟ್ಟು ನಾನು ನಿಂಗೆ 100 ರೂಪಾಯಿ 20 ರೂಪಾಯಿ ಆಗಲ್ಲ, ಕ್ಯಾನ್ಸಲ್ ಮಾಡ್ಬಿಡ್ತೀನಿ. ಹೋಗು ಫ್ರಂಟ್ ಟೈರ್ಗೆ ಇಕ್ಕಿದ್ದು, ಫ್ರಂಟ್ ಟೈರ್ಗೆ ಏನಾಗಲ್ಲ. ಓ ಸದಾ